ಮರೆಯದಂತಹ ಸುವಿಚಾರಗಳು. ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿಯೂ ಕಾಯಬೇಡ. ಯಾಕಂದರೆ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ಹುಚ್ಚನಾಗೋದು ಗ್ಯಾರಂಟಿ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ಯಾವಾಗ ಸಂಬಂಧದಲ್ಲಿ ಗುಟ್ಟು ಹೆಚ್ಚಾಗುತ್ತಾ ಹೋಗುತ್ತೋ ಆಗ ಅವತ್ತಿನಿಂದ ಆ ಸಂಬಂಧದಲ್ಲಿ ಗಟ್ಟಿತನವು ಕಡಿಮೆಯಾಗುತ್ತಾ ಹೋಗುತ್ತೆ. ಮಾತನಾಡೋಕ್ಕೆ ಎಲ್ಲರಿಗೂ ಚೆನ್ನಾಗಿ ಬರುತ್ತೆ, ಆದರೆ ಮಾತು ಉಳಿಸಿಕೊಳ್ಳುವುದು ಕೆಲವರಿಗೆ ಮಾತ್ರ ಬರುತ್ತೆ. ಜೊತೆಗಿದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರ ಮಾಡ್ಕೋಬೇಡ. ಬದಲಾಗುವವರು ಬದಲಾಗಲಿ ಬಿಡು. ಜನರು ಬಣ್ಣ ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸ್ತಾರೆ. ಜನಗಳ ಮಧ್ಯ ಯಾವ ಥರ ಬದುಕಬೇಕು ಅಂದರೆ 32 ಹಲ್ಲುಗಳ ಮಧ್ಯ ನಾಲಿಗೆ ಥರ ಬದುಕಬೇಕು. ಎಲ್ಲರ ಜೊತೆ ಟಚ್ಚಲ್ಲಿರಬೇಕು, ಆದರೆ ಯಾರ ಮಧ್ಯನೂ ಸಿಗಾಕ್ಕೆ ಹೋಗಬಾರ್ದು. ಮನೆಯಲ್ಲಿ ಬುದ್ಧಿಮಾತು ಹೇಳುವ ಹಿರಿಯರಿದ್ದರೆ ಆ ಮನೆ ಎಂದಿಗೂ ಹಾಳಾಗೋದಿಲ್ಲ. ಮಾತನಾಡಿದರೆ ಮಾತಿನಲ್ಲಿರುವ ತಪ್ಪನ್ನು ಹುಡುಕ್ತಾರೆ. ಮೌನಿಯಾದರೆ ಅಂದರೆ ಸುಮ್ಮನೆ ಇದ್ದರೆ ನಮ್ಮನ್ನೇ ತಪ್ಪಾಗಿ ಚಿತ್ರಿಸ್ತಾರೆ. ಕಲಿಯುಗ ಇದು.